ಸ್ನೇಹಿತರೆ, ಈಗ ಮೌನ ಗೌರಿ ವ್ರತದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನಂತ. ಈ ಮೌನ ಗೌರಿ ವ್ರತವನ್ನು ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಏನೇನು ವಿಧಾನಗಳನ್ನು ಅನುಸರಿಸಬೇಕು, ಪೂರ್ಣ ವಿವರವಾಗಿ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ನಮ್ಮ ಪೂರ್ವಜರು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಪತಿ ದೊರಕಬೇಕು, ಒಳ್ಳೆಯ ಸಂತಾನ ಭಾಗ್ಯ ಸಿಗಬೇಕು, ಆಕೆ ಪತಿಯೊಂದಿಗೆ ಸುಖ ಸಂತೋಷದಿಂದ ಜೀವನವನ್ನು ನಡೆಸಬೇಕು, ಈ ರೀತಿಯಾಗಿ ಆಕೆಯ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂಥೇಳಿ ಈ ಮೌನ ಗೌರಿ ವ್ರತವನ್ನು ಕುಮಾರಿಕಾ ಅವಸ್ಥೆಯಲ್ಲಿರುವಂಥ ಬಾಲ ಹೆಣ್ಣು ಮಕ್ಕಳಿಂದ ಈ ವ್ರತ ಆಚರಣೆಯನ್ನು ಮಾಡಿಸ್ತಿದ್ರು. ಈ ವ್ರತಾಚರಣೆಯಿಂದ ಹೆಣ್ಣು ಮಕ್ಕಳ ಮನಸ್ಥಿತಿ ಒಳ್ಳೆಯದಾಗ್ತಿತ್ತು. ಅದಕ್ಕಾಗಿ ಈ ವ್ರತ ಬಹಳನೇ ಒಂದು ಮಹತ್ವದ ಫಲವನ್ನು ಕೊಡುವಂಥದ್ದು. 1 ತಿಂಗಳ ಪರ್ಯಂತ ಈ ವ್ರತವನ್ನು ಮಾಡಬೇಕು. ಮಾಘ ಪಾಡ್ಯದಿಂದ ಶುರು ಮಾಡಿ ಪೂರ್ಣ 1 ತಿಂಗಳ ಆ ಮಗುವಿನ ಕೈಯಲ್ಲಿ ಈ ಗೌರಿ ಪೂಜೆಯನ್ನು ಮಾಡಿಸ್ಬೇಕು. ಕೆಲವೊಂದು ನಿಯಮದ ಹೇಳಿಬಿಡ್ತೀನಿ, ಆಮೇಲೆ ಪೂಜೆ ವಿವರ ಸಂಕಲ್ಪ ಎಲ್ಲ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಮಾಘ ಮಾಸದ ಪಾಡ್ಯ ಅಂದರೆ ನಾಳೆ ಅಮಾವಾಸ್ಯೆ ನಂತರ ಬರುವಂಥ ಪಾಡ್ಯ ದಿವಸ ಈ ವ್ರತ ಧಾರಣ ಮಾಡಿಸ್ಬೇಕು. ಮಕ್ಕಳ ಕೈಯಿಂದ ತಾಯಂದ್ರು ಕೂತು ಹೇಳ್ಬೋದು, ಆದರೆ ಆ ಪೂಜೆ ಮಾಡುವಂಥ ಮಗು ಮಾತನಾಡಬಾರ್ದು. ಅದಕ್ಕೆ ನಿಯಮ ಏನೇನದ ಅನ್ನೋದು ಹೇಳ್ತೀನಿ ನೋಡ್ರಿ. ಬೆಳಗ್ಗೆ ಎದ್ದಾಗಿಂದ ಪೂಜೆ ಮುಗಿದು ಸೂರ್ಯನಿಗೆ ಅಕ್ಷತೆ ಹಾಕಿ ನಂತರ ಊಟ ಮಾಡುವವರೆಗೂ ಆಕೆ ಮಾತನಾಡಬಾರ್ದು. ಊಟದ ಸಮಯದಲ್ಲೂ ಸಹ ಆಕೆ ಮಾತನಾಡದೆ ಊಟವನ್ನು ಮಾಡಬೇಕು. ಸಂಜೆ ಸೂರ್ಯ ಅಸ್ತದ ಒಳಗೆ ಊಟವನ್ನು ಮಾಡಬೇಕು. 2 ಹೊತ್ತು ಊಟವನ್ನು ಮಾಡಬೇಕು. ಮಧ್ಯದಲ್ಲಿ ಏನಾದರೂ ತಿಂಡಿ ತಿನ್ಬೋದು. ಮತ್ತು ರಾತ್ರಿ ಹೊಟ್ಟೆ ಹಸಿತಂದರೆ ರಾತ್ರಿ ಕೂಡ ಏನಾದರೂ ತಿಂಡಿ ತಿನ್ಬೋದು. ಅಂದ್ರೆ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಈ ರೀತಿ ಏನಾದರೂ ತಿನ್ಬೋದು. ಆದರೆ ಅನ್ನ ಊಟವನ್ನು ಮಾಡಬಾರ್ದು. 2 ಹೊತ್ತು ಊಟವನ್ನು ಮಾಡಬೇಕು. ಇನ್ನು ಹಗಲು ಹೊತ್ತು ಹಾಲು ಕುಡಿಬಾರ್ದು, ರಾತ್ರಿ ಹೊತ್ತು ಮೊಸರು ತಿನ್ನಬಾರ್ದು. ಈ ಒಂದು ನಿಯಮ ಅಂದರೆ ಬೆಳಗ್ಗೆ ಹಾಲು ಕುಡಿಬಾರ್ದು, ರಾತ್ರಿ ಹೊತ್ತು ಮೊಸರನ್ನು ಆ ಮಗು ತಿನ್ನಬಾರ್ದು. ರಾತ್ರಿ ಊಟಕ್ಕೆ ಕೂತಾಗೂ ಸಹ ಆಕೆ ಮಾತನಾಡಬಾರ್ದು. ಬೆಳಗ್ಗೆ ಊಟಕ್ಕೆ ಕೂತಾಗೂ ಸಹ ಮಾತನಾಡಬಾರ್ದು, ರಾತ್ರಿ ಊಟಕ್ಕೆ ಕೂತಾಗ ಮಾತನಾಡಬಾರ್ದು. ಪೂಜೆ ಮಾಡುವಾಗಲೂ ಕೂಡ ಆಕೆ ಎದ್ದ ತಕ್ಷಣ ಹಲ್ಲು ತಿಕ್ಕೊಂಡು ಸ್ನಾನವನ್ನು ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿದು ಸೂರ್ಯನಿಗೆ ಅಕ್ಷತೆಯನ್ನು ಹಾಕುವ ತನಕನೂ ಆಕೆ ಮಾತನಾಡಬಾರ್ದು. ಇದೊಂದು ಬಹಳನೇ ಮಹತ್ವವಾಗಿರುವಂಥ ವ್ರತ. ಅರಿಶಿಣದ ಈ ರೀತಿಯಾಗಿ 2 ಕೊಂಬು ಇರುವಂಥ ಗೌರಿಯನ್ನು ಮಾಡ್ಕೊಂಡಿಟ್ಕೋಬೇಕು. ಇದನ್ನು ಅರಿಶಿಣ ಮತ್ತು ನೀರನ್ನು ಸೇರಿಸಿ ಮಾಡಿದರೆ ಸಾಕು. ಈ ರೀತಿಯಾಗಿ ಆಗ್ತದೆ. 1 ಸಲ ಮಾಡಿ ನಾವು ಗೌರಿಯನ್ನು ಸ್ಥಾಪನಾ ಮಾಡಿದರೆ 1 ತಿಂಗಳವರೆಗೂ ಸ್ಥಾನ ಪಲ್ಲಟವನ್ನು ಮಾಡಬಾರ್ದು. ಅದಕ್ಕಾಗಿ ಈ ರೀತಿಯಾಗಿ ನೀಟಾಗಿ 2 ಗೌರಿಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಅಕಸ್ಮಾತ್ ನಿಮಗೆ ಈ ರೀತಿಯಾಗಿ ಗೌರಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ 2 ಅರಿಶಿನ ಕೊಂಬು ಇಟ್ಕೊಳ್ಬೇಕು. ಅವು ಮಕ್ಕಳ ಬೇರು ಅಂತ ಹೇಳ್ತೇವೆ, ಇವಾಗ ಗಂಟಿರಬೇಕು ಅವಕ್ಕೆ. ಆ ರೀತಿ ಇರುವಂಥ ಅರಿಶಿನ ಬೇರನ್ನು ಸಹ 2 ಅರಿಶಿನ ಬೇರನ್ನು ಸಹ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು. ಇನ್ನು ನೀವು ದೇವತಾ ಸ್ಥಾಪನೆ ಎಲ್ಲಿ ಮಾಡ್ತೀರೋ ದೇವರ ಕಟ್ಟೆ ಮೇಲೆ ಈ ರೀತಿಯಾಗಿ, ಯಾಕಂದರೆ 1 ತಿಂಗಳ ಪೂರ್ಣ ಇರಬೇಕಾಗ್ತದೆ, ಸಣ್ಣ ಮಗು ಇರ್ತದೆ. ಅದಕ್ಕಾಗಿ ದೇವರ ಮನೆಯಲ್ಲಿ ಒಂದು ಕಡೆ ಮಾಡಿ ಅದನ್ನು ಸ್ಥಾನ ಪಲ್ಲಟನ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು. ಈ ರೀತಿಯಾಗಿ ದೇವರ ಕಟ್ಟೆ ಮೇಲೆ ಮಣಿ ಹಾಕಿ ಒಂದು ಶಿವಪಾರ್ವತಿಯರ ಫೋಟೋ ಇಡಬೇಕು. ನಂತರ ರಂಗೋಲಿ ಎಲ್ಲ ಹಾಕಿ 2 ದೀಪಗಳನ್ನು ಹಚ್ಚಿಟ್ಟು ಒಂದು ತಟ್ಟೆಯಲ್ಲಿ ಈ ರೀತಿ ನಾನು ಆಗ ತೋರಿಸಿದಲ್ಲ ಈ ರೀತಿ ಒಂದು ತಟ್ಟೆಯಲ್ಲಿ ಗೌರಿಯನ್ನು ಹಾಕಿ ಅಲ್ಲಿ ಮುಂದೆ ರಂಗೋಲಿ ಹಾಕಿಲ್ಲ, ಅಲ್ಲಿ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅಲ್ಲಿ ಗೌರಿಯನ್ನು ಸ್ಥಾಪನೆ ಮಾಡಬೇಕು. ಗೌರಿ ರೆಡಿ ಮಾಡಿಟ್ಕೊಳ್ಬೇಕು. ಮತ್ತು ಗೆಜ್ಜೆ ವಸ್ತ್ರ, ಆಕೆಗೆ ಹಳದಿ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. ಸಾಕ್ಷಾತ್ ಪಾರ್ವತಿಯ ಸ್ವರೂಪವಾದಂಥ ಮೌನ ಗೌರಿಗೆ ಹಳದಿ ಗೆಜ್ಜೆ ವಸ್ತ್ರ 20 + 2 ಗೆಜ್ಜೆ ವಸ್ತ್ರ. ನಂತರ ಸಂಕಲ್ಪಕ್ಕೆ ನೀರಿಟ್ಕೊಳ್ಬೇಕು, ಪೂಜೆಗೆ ಸಪ್ರೇಟಾಗಿ ನೀರಿಟ್ಕೊಳ್ಬೇಕು. ಈ ರೀತಿ 2 ಥಾಲಿ ತುಂಬ ನೀರನ್ನು ಇಟ್ಕೊಳ್ಬೇಕು. ಇನ್ನು ಆಕೆಗೆ ಏರಿಸಲಿಕ್ಕೆ ತುಂಬಿ ಹೂ ಅಂತ ಹೇಳಿ ಸಿಗ್ತದೆ. ಹೆಚ್ಚಾಗಿ ಅಲ್ಲಿ ಬೆಳೆದಿರ್ತದೆ, ಅದು ತುಂಬಿ ಹೂ ತೋರಿಸ್ತೇನೆ ನೋಡ್ರಿ. ಈ ರೀತಿಯಾಗಿರುವಂಥ ತುಂಬಿ ಹೂವನ್ನು ಆಕೆಗೆ ಏರಿಸಬೇಕು. ಬಹಳನೇ ಪ್ರೀತಿ ಅಂತ ಆಕೆಗೆ ತುಂಬಿ ಹೂ. ನೀವು ಎಲ್ಲಿ ನಿಮ್ಮ ಗಾರ್ಡನ್ ಹತ್ತಿರ ಎಲ್ಲಾದರೂ ಬೆಳೆದಿದ್ರೆ ಇದನ್ನು ತಂದು ಫ್ರಿಜ್ನೊಳಗೆ ಇಟ್ಕೊಂಡ್ಬಿಡಬೇಕು. 5 ದಿವಸದ ತನಕ ಏರಿಸಿದ್ರು ನಡೀತದೆ. ಕನಿಷ್ಠ ಪಕ್ಷ ಆಕೆಗೆ ಒಣಗಿದ್ರೂ ಸಹ ಈ ಹೂವನ್ನು ಏರಿಸಿದರೆ ಬಹಳನೇ ಪ್ರೀತಿ ಅಂತ. ಅದಕ್ಕಾಗಿ ಆಕೆಗೆ ವಿಶೇಷವಾಗಿ ತುಂಬಿ ಹೂ ಏರಿಸಬೇಕು.
ಅಕಸ್ಮಾತ್ ನಿಮಗೆ ತುಂಬಿ ಹೂ ಸಿಗೋದಿಲ್ಲ ಅಂದರೆ ಬಿಳಿ ಮಲ್ಲಿಗೆ ಹೂ ಏರಿಸ್ಬೋದು, ಗೊರುಟಿಗೆಯನ್ನು ಏರಿಸ್ಬೋದು. ನಿಮಗೆ ಆ ಕಾಲೋದ್ಭವ ಕಾಲದಲ್ಲಿ ಸಿಗುವಂಥ ಹೂಗಳನ್ನು ಏರಿಸಿ ಪೂಜೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಆಕೆಗೆ ನೈವೇದ್ಯಕ್ಕೆ ದಿನಾಲೂ ಹಾಲು, ಸಕ್ಕರೆ, ಹಣ್ಣು ಮತ್ತು ಖರ್ಜೂರ ಇಟ್ಟರೆ ಸಾಕು. ನೆನ್ಪಿಟ್ಕೊಳ್ರಿ, ತಾಂಬೂಲ ದಕ್ಷಿಣೆ ಇಟ್ಕೊಳ್ಬೇಕು. ಹಾಲು, ಸಕ್ಕರೆ, ಹಣ್ಣು, ಯಾವ ಹಣ್ಣು ಸಿಗ್ತದೋ, ಯಾವ ನಿಮ್ಮ ಮನೆಯಲ್ಲಿ ಆ ಒಂದು ಸಮಯದಲ್ಲಿ ಇರ್ತದೋ ಆ ಹಣ್ಣು, ಹಾಲು, ಖರ್ಜೂರ ಮತ್ತು ಒಂಚೂರು ಸಕ್ಕರೆ ಅಥವಾ ಬೆಲ್ಲ ಇಷ್ಟನ್ನು ಇಟ್ಕೊಂಡು ಪೂಜೆಗೆ ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆಗೆ ಕೂತ್ಕೊಳ್ಬೇಕು. ಈಗ ಈ ರೀತಿ ರಂಗವಲ್ಲಿಯನ್ನು ಹಾಕಿ, ನಾನು ಫೋಟೋ ಇಟ್ಟು ರಂಗವಲ್ಲಿ ಹಾಕಿಲ್ಲ, ಅಲ್ಲಿ ಕೆಂಪು ಅಕ್ಷತೆಯನ್ನು ಹಾಕಿ ಗೌರಿಯನ್ನು ಸ್ಥಾಪನೆ ಮಾಡಿಕೊಳ್ಬೇಕು. ಈ ರೀತಿ 2 ಗೌರಿಯನ್ನು ಮಾಡ್ಕೊಂಡಿದ್ರಲ್ಲ ಅವನ್ನ ದೇವರ ಮುಂದೆ ಇಟ್ಟು ಸ್ಥಾಪನೆ ಮಾಡ್ಕೊಳ್ಬೇಕು. ಅಕಸ್ಮಾತ್ ನೀವು ಗೌರಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ಅಂದರೆ 2 ಅರಿಶಿನ ಕೊಂಬು ಇಟ್ಕೋಬೋದು. ಈ ರೀತಿ ಇಟ್ಕೊಂಡ್ಮೇಲೆ ಕುಲದೇವರ ಸ್ಮರಣೆ, ಗಣಪತಿ ಸ್ಮರಣೆಯನ್ನು ಮಾಡಿ ನಂತರ ಈಗ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇದನ್ನು 1 ಸಲ ಸಂಕಲ್ಪ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ವಿಸರ್ಜನೆ ಇರೋದಿಲ್ಲ, ಇದಕ್ಕೆ 1 ತಿಂಗಳವರೆಗೆ ವಿಸರ್ಜನೆ ಇರೋದಿಲ್ಲ. ಅದಕ್ಕಾಗಿ 1 ಸಲ ನೀವು ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ಪೂರ್ಣ 1 ತಿಂಗಳ ಪರ್ಯಂತ ನೀವು ನಿತ್ಯ ಪೂಜೆ ಮಾಡಿದರೆ ಸಾಕು. ಮೊದಲೇ ಹೇಳ್ತೀನಿ, ಪೂಜೆಯನ್ನು ನೀವು ದೂರ ಕೂತ ಹೇಳ್ಕೊಡ್ಬೋದು, ಆದರೆ ಪೂಜೆಯನ್ನು ತಾಯಂದರು ಮಾಡಬಾರ್ದು, ಮಕ್ಕಳ ಕೈಯಿಂದನೇ ಮಾಡಿಸ್ಬೇಕು. ಸಂಕಲ್ಪ ಕೂಡ ಮಕ್ಕಳ ಕೈಯಿಂದನೇ ಮಾಡಿಸ್ಬೇಕು. ಮಕ್ಕಳ ಕೈಯಲ್ಲೇ ಅಕ್ಷತೆಯನ್ನು ಕೊಟ್ಟು ಮಕ್ಕಳನ್ನು ಸರಿಯಾಗಿ ಈ ಸಂಕಲ್ಪ ಕೇಳು ಅಂತ ಹೇಳಬೇಕು. ಮಾತಾಡಿಸ್ಲಿಕ್ಕೆ ಹಚ್ಚಬಾರ್ದು, ಮೌನ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು. ಇಲ್ಲಾಂದರೆ ಮುಂದೆ ಏನೇನು ಕೊಡಬೇಕಾಗ್ತದೆ, ಅಕಸ್ಮಾತ್ ಮಾತಾಡಿಬಿಟ್ರೆ, ಊಟವನ್ನು ಮಾಡಬೇಕಾದ್ರೆ ಮಾತಾಡಿದರೆ ಏನು ದಾನವನ್ನು ಕೊಡಬೇಕು ಮುಂದೆ ಹೇಳ್ತೀನಿ. ಮೊದಲು ಸಂಕಲ್ಪವನ್ನು ಹೇಳ್ತೀನಿ, ಮಕ್ಕಳ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟು ಕೇಳಿಸ್ಕೊಂಡ್ರೆ ಸಾಕು. ಓಂ ನಮಃ ಶಿವಾಭ್ಯಾಂ ಶುಭ ಶೋನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ಅದ್ಯಾಬ್ರಾದೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷ ಭರತಖಂಡೇ ಜಂಬೂ ದ್ವೀಪದಂಡಕಾರಣ ದೇಶೇ ಗೋದಾವರ್ಯಾಃ ದಕ್ಷಿಣತೀರೆ ಶಾಲಿವಾಂಶಿಕೆ ಬೌದ್ಧಾವತ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಕ ಚಂದ್ರಮಾನೇನ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘಮಾಸೆ ಶುಕ್ಲಪಕ್ಷೆ ಪ್ರತಿಪದಾತಿತೌ ಬೃಹಸ್ಪತಿ ವಾಸರೆ ಶ್ರವಣ ನಕ್ಷತ್ರೆ ವ್ಯತಿಪಾತ ಯೋಗೆ ಭವಕರ್ಣೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಮ್ ಶುಭತಿತೌ. ಇಲ್ಲಿ ಮಕ್ಕಳ ಹೆಸರನ್ನು ಹೇಳ್ಕೊಳ್ಬೇಕು, ಮನಸ್ಸಿನಲ್ಲೇ ಹೇಳ್ಕೊಳ್ಬೇಕು. ಮಮ ಆತ್ಮನಃ ಶ್ರುತಿ ಸ್ಮೃತಿ ಪ್ರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ಸಕುಟುಂಬಾನಾಂ ಸಪರಿವಾರಾಣಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತಾಭ್ಯುದಯಾರ್ಥಂಚ ಶ್ರೀ ಪಾರ್ವತಿ ಸಹಿತ ಪರಮೇಶ್ವರ ದೇವತಾ ಪ್ರೀತ್ಯರ್ಥಂ ಶುಭತಾ ಸಿದ್ಧ್ಯರ್ಥಂ ವಿದ್ಯಾ ಬುದ್ಧಿ ಧನ ಕನಕಾದಿ ಅಷ್ಟೈಶ್ವರ್ಯ ಸಿದ್ಧ್ಯರ್ಥಂ ದೀರ್ಘ ಸೌಮಂಗಲತಾ ಸಿದ್ಧ್ಯರ್ಥಂ ಸೌಮಂಗಲ್ಯ ಅಭಿವೃದ್ಧ್ಯರ್ಥಂ ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ ಶ್ರೀ ಮೌನಗೌರಿ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಯಥಾ ಮಲತೋಪಚಾರದ್ರವ್ಯೈಃ ಮಾಘಮಾಸ ಪರ್ಯಂತ ಏಕಮಾಸ ವ್ರತಮಹಂ ಕರಿಷ್ಯೆ ಅಂಥೇಳಿ ಕೈಯಲ್ಲಿ ಅಕ್ಷತೆ ನೀರು ಹಾಕ್ಕೊಂಡು ಬಿಟ್ಟರೆ ಸಾಕು. ನಂತರ ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸಹಸ್ರಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಾಡ್ತಾ ಇರುವಂಥ ಈ ಒಂದು ಪೂಜೆಗೆ ನಿನ್ನ ಸಿದ್ಧಿಯನ್ನು ದೊರಕಲಿ, ನಾವು ಮಾಡುವಂಥ ಪೂಜೆ ನನಗೆ ಯಶಸ್ಸನ್ನು ತಂದು ಕೊಡಲಿ ಅಂತ ಬೇಡ್ಕೊಂಡು ನಂತರ ಕುಲದೇವರಿಗೆ ಸ್ಮರಣೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿ ನಂತರ ದೇವಿಗೆ ಕೈ ಮುಗಿದು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಅಂತ ಸ್ಮರಣೆ ಮಾಡಿ ಶ್ರೀ ಗೌರಿ ದೇವತಾಭ್ಯನ್ಮ ಅಂಥೇಳಿ ಮೌನಗೌರಿ ದೇವತಾಭ್ಯನ್ಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ, ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಒಂದು ಹೂವನ್ನು ತೆಗೆದುಕೊಂಡು ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತಿಯೋರ್ಗಂ ಸಮರ್ಪಿ, ಮುಖೆ ಆಚಮನಿಯಂ ಸಮರ್ಪಯಾಮಿ. 3 ಸಲ ಹೂವಿಂದ ಪ್ರೋಕ್ಷಣೆಯನ್ನು ಮಾಡಿಸಿ ಒಂದು ಹೂವನ್ನು ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು. ಆಕೆಗೆ ಪ್ರೋಕ್ಷಣೆಯನ್ನು ಮಾಡಿ ನಂತರ ಆಕೆಗೆ ಗೆಜ್ಜೆ ವಸ್ತ್ರವನ್ನು 20+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. 20+2 ಗೆಜ್ಜೆ ವಸ್ತ್ರವನ್ನು ಏರಿಸಿ ನಂತರ ತುಂಬೆ ಹೂ, ಯಾವ್ಯಾವ ಥರದ ಹೂ ಸಿಕ್ಕಿರ್ತಾವೋ ಹೂಗಳನ್ನು ಏರಿಸಬೇಕು. ಗೌರಿ ಅಷ್ಟೋತ್ತರ ಸಾಧ್ಯ ಆದರೆ ವಿಡಿಯೋ ಕೆಳಗೆ ಹಾಕಿರ್ತೀನಿ. ಗೌರಿ ಅಷ್ಟೋತ್ತರವನ್ನು ಹೇಳ್ತಾ ಹೂವನ್ನು ಏರಿಸಿ ಅಕ್ಷತೆಯನ್ನು ಏರಿಸಿ ನಂತರ ಆರತಿಯನ್ನು ಧೂಪ ದೀಪ ನೈವೇದ್ಯ ಆರತಿ ಮಾಡಿ ನಮಸ್ಕಾರ ಮಾಡಬೇಕು. ಅದಾದಮೇಲೆ ಅಕ್ಷತೆಯನ್ನು ಹಾಕಿ 1ನೇ ದಿವಸ ಮುಗೀತು. ಹೊಟ್ಟೆ ಮಾತಾಡಬಾರ್ದು ಮತ್ತು ಹೊರಗಡೆ ಹೋಗಿ
ಸೂರ್ಯನನ್ನು ನೋಡಿ ಅಕ್ಷತೆ ಹಾಕಬೇಕು. ಹೊರಗಡೆ ತುಳಸಿಗೆ ನೀರು ಹಾಕಿ ಆಕೆಗೂ ಅರಿಶಿನ ಕುಂಕುಮ ಏರಿಸಿ ಆಮೇಲೆ ಸೂರ್ಯನಿಗೆ ಅಕ್ಷತೆಯನ್ನು ಹಾಕಿ ನಂತರ ಮಗು ಊಟವನ್ನು ಮಾಡಬೇಕು. ಊಟವನ್ನು ಮಾಡುವಾಗೂ ಸಹ ಆಕೆ ಮಾತನಾಡಬಾರ್ದು. ಊಟ ಮುಗಿಸಿ ಕೈ ತೊಳ್ಕೊಂಡು ಆದಮೇಲೆ ಆಕೆ ಮಾತನಾಡಬಹುದು. ಅಕಸ್ಮಾತಾಗಿ ಆಕೆ ಪೂಜೆಗೆ ಕೂತಾಗ ಮಾತನಾಡಿದರೆ ಒಂದು ಸಲ ಮಾತಾಡಿದರೆ ಒಂದು ಮರದ ಬಾಗಣ, ಅದಕ್ಕಾಗಿ ಎಷ್ಟು ಸಲ ಮಾತಾಡ್ತಾಳೋ ಅಷ್ಟು ಮರದ ಬಾಗಣ ಕೊಡಬೇಕಾಗ್ತದೆ. ಅದಕ್ಕಾಗಿ ಆಕೆ ಮಾತನಾಡಬಾರ್ದು. ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಊಟಕ್ಕೆ ಕೂತಾಗ ಅಕಸ್ಮಾತ್ ಮಾತಾಡಿಬಿಟ್ರೆ 5 ಹೋಳಿಗೆ ದಾನವನ್ನು ಕೊಡಬೇಕು. ತಾಂಬೂಲ ದಕ್ಷಿಣೆ ಸಹಿತ ಹೋಳಿಗೆಯನ್ನು ಮಾಡಿ ಮುತ್ತೈದೆಯನ್ನು ಕರೆದು ಆ 5 ಹೋಳಿಗೆಯನ್ನು ದಾನ ಆಕೆ ಕೊಡಬೇಕು. ಎಷ್ಟು ಸಲ ಮಾತಾಡ್ತಾಳೋ ಅಷ್ಟು ಸಲ 5 ದಾನ ಕೊಡಬೇಕಾಗ್ತದೆ. ಅಕಸ್ಮಾತಾಗಿ ಮರೆತು ಏನಾದರೂ 3 ಹೊತ್ತು ಊಟ ಮಾಡಿಬಿಟ್ಲು ಅಂತಂದರೆ ನೀವು ಆಕೆ ಸ್ಕೂಲಿಗೆ ಹೋಗ್ತಾಳಂದ್ರೆ ಡಬ್ಬಿಗೆ ಏನಾದರೂ ಟಿಫಿನ್ ಹಾಕಿ ಕೊಡ್ಬೋದು. ಆದರೆ ಮುಸ್ರಿ ಅನ್ನಾಗಿನ್ನ ಊಟಕ್ಕೆ ಹಾಕಿ ಕೊಡಬಾರ್ದು. 3 ಹೊತ್ತು ಊಟ ಮಾಡಿಸ್ಬಾರ್ದು. 2 ಹೊತ್ತು ಊಟ ಇರ್ತದೆ. ಅದು ಸೂರ್ಯ ಅಸ್ತ ಒಳಗೆ ಆಕೆ ಊಟವನ್ನು ಮಾಡಿ ಮುಗಿಸ್ಬಿಡ್ಬೇಕು. ಮತ್ತು ಸಾಯಂಕಾಲ ಊಟಕ್ಕೆ ಕೂತಾಗೂ ಆಕೆ ಮಾತಾಡಬಾರ್ದು. ಅಕಸ್ಮಾತಾಗಿ ಆಕೆ 3 ಹೊತ್ತು ಊಟ ಮಾಡಿಬಿಟ್ಲು ಅಂತಂದರೆ ಅದಕ್ಕೂ ಕೂಡ ಆಕೆ ದಾನವನ್ನು ಕೊಡಬೇಕು. ಒಂದು ಪುಟ್ಟ ಮರದ ಬಾಗಿನಲ್ಲಿ ಕುಡಿಬಾಳೆ ಎಲೆ ಅದರಲ್ಲಿ ಇಟ್ಟು ಅದರಲ್ಲಿ ಒಬ್ರಿಗಾಗುವಷ್ಟು ಬೇಕಾಗೋದು ಬೇಳೆ, ಬೆಲ್ಲ, ಅಕ್ಕಿ, ತುಪ್ಪ, ಹಾಲು ಎಲ್ಲವನ್ನು ಆಕೆ ದಾನವಾಗಿ ಕೊಡಬೇಕಾಗ್ತದೆ. ಒಬ್ರಿಗೆ ಊಟಕ್ಕಾಗುವಷ್ಟು ಮರದ ಬಾಗಿಣದಲ್ಲಿ ಎಲ್ಲವನ್ನು ಇಟ್ಟು ದಾನ ಕೊಡಬೇಕು. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಆ ಗೌರಿ ಬಾಜುಕ ಒಂದು ಸಣ್ಣ ಗಿಂಡಿ ಒಳಗೆ ನೀರು ಹಾಕಿ ಆಕೆ ಗಂಗೆ ಅಂಥೇಳಿ ಅಕ್ಕಿಗೂ ಕೂಡ ಅರಿಶಿನ ಕುಂಕುಮ ಏರಿಸಿ ಪೂಜೆಯನ್ನು ಒಂದು ಹೂ ಏರಿಸಿದರೆ ಸಾಕು. ಆಕೆ ಗಂಗೆ ಅಂಥೇಳಿ, ಎಲ್ಲಿ ಗೌರಿ ಇರ್ತಾಳೋ ಅಲ್ಲಿ ಗಂಗೆ ಇರ್ತಾಳ ಅಂಥೇಳಿ ಗೌರಿ ಜೊತೆ ಒಂದು ಗಂಗಿ ಗಿಂಡಿ ಇಟ್ಟು ಪೂಜೆ ಮಾಡಬೇಕು. ಇಲ್ಲ ಅಂದರೆ ಒಂದು ಸಣ್ಣ ತಾಮ್ರ ತಮಗೆ ಒಳಗೆ ನೀರು ತುಂಬಿ ಅಕ್ಕಿ ಬಾಜುಕಿಟ್ಟು ಅಲ್ಲಿ ಅರಿಶಿನ ಕುಂಕುಮ ಇರಿಸಿ ಗಂಗೆ ಪೂಜೆ ಮಾಡಬೇಕು. ಯಾವ ಹೆಣ್ಣು ಮಕ್ಕಳು ಈ ಪೂಜೆಯನ್ನು ಮಾಡ್ತಾರೋ ಅವ್ರಿಗೆ ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗ್ತದೆ ಅಂಥೇಳಿ ಸಾಕ್ಷಾತ್ ಪರಶಿವನು ನಾರದರಿಗೆ ಹೇಳ್ತಾ ಇದ್ದಾನೆ. ಕೇಳ್ತಾ ಇದ್ದಾರೆ ನಾರದರು. ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳು ಪಟ್ಟಾವಳಿ ಸೀರೆ ಉಟ್ಟು ಪಣಿತೊಟ್ಟು ಮುಡಿಗೆ ಹೂಗಳನ್ನು ಮುಡಿದು ಕೈಯಲ್ಲಿ ಗೌರಿ ಪೆಟ್ಟಿಗೆಯನ್ನು ಬಗಲಲ್ಲಿ ಹೂಗಳನ್ನು ತುಂಬಿದ ತಂಬಿಗೆ ಮತ್ತೊಂದು ಬಗಲಲ್ಲಿ ಸುತ್ತಿದ ಕೃಷ್ಣಾಜಿನ ಇಟ್ಟುಕೊಂಡು ಸಾಲಾಗಿ ಬರುತ್ತಿದ್ದಾರೆ. ಇದನ್ನು ನೋಡಿದಂಥ ನಾರದರು ಮಹಾಶಿವನ ಬಳಿ ಬಂದು ದೇವಾದಿದೇವ ಮಹಾದೇವ, ಈ ಹೆಣ್ಣು ಮಕ್ಕಳು ಯಾಕೆ ಹೀಗೆ ಶೃಂಗಾರವನ್ನು ಮಾಡಿಕೊಂಡು ಎಲ್ಲಿ ಹೋಗುತ್ತಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆಗ ಶಿವನು ಹೇಳ್ತಾನೆ, ನಾರದರೆ ಪುಟ್ಟ ಪುಟ್ಟ ಬಾಲಿಕೆಯರು ಮೌನ ಗೌರಿ ಪೂಜೆ ಮಾಡಲು ಹೊರಟಿದ್ದಾರೆ ಅಂಥೇಳಿ. ಈ ಮೌನ ಗೌರಿ ವ್ರತ ಅಂದರೆ ಏನು, ಯಾಕೆ ಮಾಡ್ತಾರೆ ಅಂತಂದಾಗ ಮೌನ ಗೌರಿ ವ್ರತ ಎಂದರೆ 5 ವರ್ಷದ ಕನ್ಯೆಯರು ಮಾಘ ಶುದ್ಧ ಪಾಡ್ಯದಿಂದ ಫಾಲ್ಗುಣ ಶುದ್ಧ ಪಾಡ್ಯದವರೆಗೆ ಪ್ರತಿದಿನ ಅರುಣೋದಯದಲ್ಲಿ ಎದ್ದು ಮೌನದಿಂದ ಸ್ನಾನ ಮಾಡಿ ಮಡಿಯೊಟ್ಟು ಕೊಂಬುಗಳಿರುವ ಗೌರಿಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಗೌರಿ ಪೂಜೆಯನ್ನು ಮಾಡಿ ನಂತರ ತುಳಸಿ ಪೂಜೆಯನ್ನು ಮಾಡಿ ಉದಯಿಸುತ್ತಿರುವಂಥ ಸೂರ್ಯನ ನೋಡಿ ಅಕ್ಷತೆಯನ್ನು ಹಾಕಿದರೆ ಅವರಿಗೆ ಒಳ್ಳೆಯ ಪತಿ ಅಷ್ಟೈಶ್ವರ್ಯ ಇರುವಂಥ ಸೌಭಾಗ್ಯಯುತವಾದ ಮನೆತನ ಆಕೆಗೆ ದೊರಕ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದಾಗಿನಿಂದ ಮಾತನಾಡದೆ ಮೌನವಾಗಿರಬೇಕು, ಮತ್ತು ಊಟ ಮಾಡುವಾಗ ಮೌನದಿಂದ ಊಟ ಮಾಡಬೇಕು, ಸಂಜೆ ಸೂರ್ಯಾಸ್ತದೊಳಗೆ ಊಟವನ್ನು ಮಾಡಬೇಕು ಅಂಥೇಳಿ ನಾರದರಿಗೆ ತಿಳಿಸ್ತಾ ಇದ್ದಾರೆ. ಇನ್ನು ಈ ಒಂದು ಹಾಡದ ಪೂಜೆ ಎಲ್ಲ ಆದಮೇಲೆ ಹಾಡನ್ನು ಹಾಡಬೇಕು. ಈ ಹಾಡನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ, ನೋಡ್ರಿ. ಬೇಡುವೇನೆ ಗೌರಿ ನಿನ್ನ ನೀಡೇ ವರವನು ನೋಡಿ ದಯಮಾಡಿ ಎನ್ನ ಕೂಡಿ ಪಾಲಿಸೆ, ತರುಣಿಯರಿಗೆ ವರವ ಕೊಡುವ ಸಿರಿಯೇ ನೀನೇಲೆ, ಕರ್ಣ ಉಳ್ಳವಳಾದರೆ ನೀನು ವರವ ಪಾಲಿಸೆ, ಬೇಡುವೇನೆ ಗೌರಿ ನಿನ್ನ ಹೊರತು ಜಗದವಳೆನ್ನು ಅನ್ಯರ ಕಾಣೇನಾ, ಎನ್ನ ಪಾಪ ಪರಿಹರಿಸಿ ಧನ್ಯಳ ಮಾಡೇ ಬೇಡುವೇನೆ ಗೌರಿ ನಿನ್ನ, ಎಷ್ಟು ಕಾಲದಿಂದ ನಿನ್ನ ಪುಟ್ಟ ಚರಣವ ಮುಟ್ಟಿ ಭಜಿಸಿ ಬೇಡಿ ಕೊಂಬೆ ಶ್ರೀಕೃಷ್ಣನ ತೋರಿಸಿ ಬೇಡುವೇನೆ ಗೌರಿ ನಿನ್ನ ನೀಡೇ ನೀ ವರವನು. ಈ ರೀತಿಯಾಗಿ ಈ ಮೌನ ಗೌರಿ ವ್ರತ ಇರ್ತದೆ. ಮೊದಲೇ ದಿವಸ ಸ್ಥಾಪನೆ ಮಾಡಿಬಿಟ್ರೆ ಕೊನೆಗೆ 1 ತಿಂಗಳವರೆಗೂ ಅದೇ ಗೌರಿಯನ್ನು ಪೂಜೆ ಮಾಡಿ ಕೊನೆಗೆ ವಿಸರ್ಜನೆ ಇರ್ತದೆ. ಮೊದಲೇ ದಿವಸ ಸಂಕಲ್ಪ ಮಾಡಿದ್ಮೇಲೆ ಮುಗಿದು ಹೋಯಿತು. ಉಳ್ಕಿದ ದಿವಸ ಎಲ್ಲ ಅಂದರೆ 1 ತಿಂಗಳ ಪರ್ಯಂತ ದಿನಾ ಪೂಜೆ ಮಾಡಿದರೆ ಸಾಕು, ಸಂಕಲ್ಪ ಏನೂ ಇರೋದಿಲ್ಲ. ನಿತ್ಯ ಗೆಜ್ಜೆ ವಸ್ತ್ರ ಇರಿಸಬೇಕು. ನಿತ್ಯ ಒಂದು ಹೂವನ್ನು ತೊಗೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು. ನಿತ್ಯ ಎಲ್ಲ ಥರದ ಪೂಜೆ ಇರ್ತದೆ, ನೈವೇದ್ಯ ಇರ್ತದೆ, ಧೂಪ ದೀಪ ಇರ್ತದೆ, ಗೆಜ್ಜೆ ವಸ್ತ್ರ ಇರ್ತದೆ, ಹೂ ಬೇರೆ ಏರಿಸೋದು ಇರ್ತದೆ.
ಕೇವಲ ಒಂದೇ ದಿವಸ ಮಾತ್ರ ಸ್ಥಾಪನೆ ಇರ್ತದೆ ಅಷ್ಟೇ. 1 ತಿಂಗಳ ಪರ್ಯಂತ ಪೂಜೆ ನಿತ್ಯ ಮಾಡ್ಕೊತಾ ಹೋಗಬೇಕು. ಗೆಜ್ಜೆ ವಸ್ತ್ರ ನಿತ್ಯ ಇರಿಸ್ಬೇಕು. ಆಮೇಲೆ ದೇವ್ರ ಮುಂದೆ ನೀವು ಸ್ವಚ್ಛ ಮಾಡಿ ರಂಗೋಲಿ ಹಾಕ್ಬೋದು, ಆದರೆ ಗೌರಿಯನ್ನು ಎತ್ತಬಾರ್ದು ಅಷ್ಟೇ. ಈ ರೀತಿಯಾಗಿ 5 ವರ್ಷ ಈ ಗೌರಿ ಪೂಜೆಯನ್ನು ಮಾಡಬೇಕು. ಮೊದಲೇ ವರ್ಷ ಮಕ್ಕಳಿಗೆ ನಿತ್ಯ ಒಗೆದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಲಿಕ್ಕೆ ಹೇಳಬೇಕು. ವ್ರತ 1 ತಿಂಗಳ ಪೂರ್ಣ ಮುಗಿದ ಮೇಲೆ ಒಂದು ಪುಟ್ಟ ಮರ ತೊಗೊಂಡು ಬರಬೇಕು. 2 ಪುಟ್ಟ ಮರವನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿ, ಬೇಳೆ, ತೆಂಗಿನಕಾಯಿ ಮತ್ತು ಬ್ಲೌಸ್ ಪೀಸು ಎಲ್ಲ ಇಟ್ಟು ಆ ಮಗುವಿನ ಕೈಯಿಂದ ಮರದ ಬಾಗಿಣವನ್ನು ಕೊಡಿಸ್ಬೇಕು. ಪ್ರತಿ ವರ್ಷ 5 ವರ್ಷ 5 ಸಲ ಮರದ ಬಾಗಿಣ ಆ ಮಗುವಿನ ಕೈಯಿಂದ ಕೊಡಿಸ್ಬೇಕು. ಈ ರೀತಿಯಾಗಿ 5 ವರ್ಷ ಆಚರಣೆಯನ್ನು ಮಾಡಿದರೆ ಸೌಭಾಗ್ಯಯುತವಾಗಿರುವಂಥ ಜೀವನ ಆಕೆಗೆ ಪ್ರಾಪ್ತಿಯಾಗ್ತದೆ. ಈ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.